ಬೆಕ್ಕುಗಳು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕಂಡುಬರುತ್ತೆ. ಎಲ್ಲರ ಮನೆಯಲ್ಲೂ ಒಂದು ಅಥವಾ ಎರಡು ಬೆಕ್ಕುಗಳನ್ನು ಸಾಕಿರ್ತಾರೆ. ಆದರೆ ಎಲ್ಲೊಂದು ಕಡೆ ಎಲ್ಲಿ ನೋಡಿದ್ರೂ ಬೆಕ್ಕುಗಳೇ ಕಾಣ್ತಾವೆ. ಹಿಂದೆ ಮನೆಯಲ್ಲಿ ಇದ್ದ ಇಲಿಗಳನ್ನು ಓಡಿಸುವುದಕ್ಕೆ ಬೆಕ್ಕುಗಳನ್ನು ಸಾಕ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಕ್ಕುಗಳನ್ನು ಸಾಕುವುದೇ ಒಂದು ರೀತಿಯ ಟ್ರೆಂಡ್ ಆಗಿದೆ. ಎಲ್ಲೊಂದು ಕಡೆ ಜನಸಂಖ್ಯೆಗಿಂತ ಬೆಕ್ಕುಗಳ ಸಂಖ್ಯೆ ಹೆಚ್ಚಾಗಿದೆ. ಈ ಸ್ಥಳ ಇರುವುದು ಜಪಾನಿನ ಅಯುಶಿಮಾ ಎನ್ನುವ ದ್ವೀಪದಲ್ಲಿ. ಮೊದಲು ಇಲ್ಲಿ ಇಲಿಗಳ ಕಾಟ ಹೆಚ್ಚಾಗಿತ್ತು. ಆದ್ದರಿಂದ ಇಲ್ಲಿ ಬೆಕ್ಕುಗಳನ್ನು ತಂದು ಬಿಡ್ತಿದ್ರು. ನಂತರದಲ್ಲಿ ಈಗ ಬೆಕ್ಕುಗಳೇ ಜಾಸ್ತಿಯಾಗಿ ಎಲ್ಲಿ ನೋಡಿದ್ರೂ ಬೆಕ್ಕುಗಳೇ ಕಾಣಿಸ್ತವೆ. ಈ ಜಾಗಕ್ಕೆ ಬೆಕ್ಕಿನ ದ್ವೀಪ ಅಂತಾನೂ ಕೂಡ ಕರೀತಾರೆ.